ಸಂಪುಟ ಪುನರ್ರಚನೆ ಯಾವಾಗ ಆಗುತ್ತೆ ಅನ್ನುವಂತ ಒಂದು ಪ್ರಶ್ನೆ ಇತ್ತು. ಈ ಸಂಪುಟ ಪುನರ್ರಚನೆ ಇನ್ನೇನು ಅಧಿವೇಶನ ಆರಂಭ ಆಗ್ತಾ ಇದೆ, ಆ ಅಧಿವೇಶನಕ್ಕೂ ಮೊದಲೇ ಆಗುತ್ತಾ ಅಥವಾ ಆ ನಂತರದಲ್ಲಿ ಆಗುತ್ತಾ, ಒಂದಷ್ಟು ಪ್ರಶ್ನೆಗಳಿದ್ವು. ಸದ್ಯ ಈ ಸಂಪುಟ ಪುನರ್ರಚನೆಯ ಫೈಟ್ ಇದೆಯಲ್ಲ, ಇದು ದೆಹಲಿ ಅಂಗಳ ತಲುಪಿದೆ. ಅಲ್ಲಿ ಇವತ್ತು ಸಿಎಂ ಡಿಸಿಎಂ ಇಬ್ಬರೂ ಕೂಡ ವರಿಷ್ಠರ ಜೊತೆಗೆ ಚರ್ಚೆಯನ್ನ ಕೂಡ ನಡೆಸ್ತಾರೆ. ದೆಹಲಿ ಅಂಗಳದಲ್ಲಿ ಸಂಪುಟ ಪುನರ್ರಚನೆಯ ಸರ್ಕಸ್. ಸಿಎಂ ಡಿಸಿಎಂ ಜೊತೆ ವರಿಷ್ಠರು ಮಹತ್ವದ ಸಭೆಯನ್ನ ಇವತ್ತು ನಡೆಸ್ತಾರೆ. ಚಳಿಗಾಲ ಅಧಿವೇಶನಕ್ಕೂ ಮುನ್ನ ಹಾಗಾದ್ರೆ ಪುನರ್ರಚನೆ ಆಗತ್ತಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿದೆ. ಮೊದಲೇ ಮಾಡ್ತಾರಾ? ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಸಂಪುಟ ಪುನರ್ರಚನೆಯ ಸರ್ಕಸ್ ಸದ್ಯಕ್ಕೆ ದೆಹಲಿ ಅಂಗಳ ತಲುಪಿದೆ. ಸಿಎಂ ಡಿಸಿಎಂ ಅದರ ಜೊತೆಯಲ್ಲಿ ವರಿಷ್ಠರು ಎಲ್ಲರೂ ಕೂಡ ಇವತ್ತು ನಿರ್ಧಾರವನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ಹಾಗಾದ್ರೆ ಇವತ್ತೇ ಫೈನಲ್ ಆಗತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು. ಸಿಎಂ ಹಾಗೂ ಡಿಸಿಎಂ ವರಿಷ್ಠರ ಜೊತೆಗೆ ಒಂದು ಸಭೆಯನ್ನ ನಡೆಸ್ತಾರೆ. ಆ ಸಭೆಯಲ್ಲಿ ಮಹತ್ವದ ಮಾತುಕತೆಗಳು ಕೂಡ ಆಗತ್ತೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಹೈಕಮಾಂಡ್ ನಾಯಕರ ಮೂಲಕ ಸೂಚನೆಗಳು ಹಾಗಾದ್ರೆ ಸಿಗುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆ ಈಗಾಗಲೇ ಆ ನಿಟ್ಟಿನಲ್ಲಿ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಯಾರ್ಯಾರಿಗೆ ಕೊಡಬೇಕು, ಯಾರನ್ನ ಸಂಪುಟಕ್ಕೆ ಮತ್ತೆ ಸೇರಿಸಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಲಿಸ್ಟ್ಗಳು ಕೂಡ ರೆಡಿಯಾಗಿದೆ. ಆದ್ರೆ ಇಲ್ಲಿ ಎರಡೂ ಬಣದವರನ್ನ ಮನವೊಲಿಕೆ ಮಾಡೋದು, ಅದನ್ನ ಬ್ಯಾಲೆನ್ಸ್ ಮಾಡೋದು, ಅದೆರಡೂ ಕೂಡ ಇದೆ. ದೆಹಲಿಯಲ್ಲಿ ಸಚಿವ ಸಂಪುಟ ಜಟಾಪಟಿ ನಡೀತಾ ಇದೆ. ಸಿಎಂ ಡಿಸಿಎಂ ನಿರ್ಧಾರದ ಮೇಲೆ ಈ ಪುನರ್ರಚನೆ ನಿಂತಿದೆ. ಅಧಿವೇಶನಕ್ಕೂ ಮುನ್ನವೇ ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ ಅನ್ನೋ ಪ್ರಶ್ನೆ ಸದ್ಯಕ್ಕಿದೆ. ಇವತ್ತೇ ಸಚಿವರ ಪಟ್ಟಿಯನ್ನ ಫೈನಲ್ ಮಾಡಲಾಗುತ್ತೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇರೋದು. ಒಮ್ಮತದ ನಿರ್ಧಾರಕ್ಕೆ ಹಾಗಾದ್ರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ರು ಕೂಡ ಬರ್ತಾರಾ ಅನ್ನೋ ಪ್ರಶ್ನೆ ಮೂಲಭೂತವಾಗಿದೆ. ಹಾಲಿ ಸಚಿವರ ಪಟ್ಟಿ, ಹೊಸದಾಗಿ ಆಯ್ಕೆ ಆಗಿರೋ ಪಟ್ಟಿ ಎಲ್ಲವೂ ಫೈನಲ್ ಆಗಿದೆ ಅನ್ನೋ ಮಾಹಿತಿ ಇದೆ. ಸಂಪುಟ ಪುನರ್ರಚನೆ ಯಾವಾಗ ಆಗುತ್ತೆ ಅನ್ನುವಂತ ಒಂದು ಪ್ರಶ್ನೆ ಇತ್ತು. ಈ ಸಂಪುಟ ಪುನರ್ರಚನೆ ಇನ್ನೇನು ಅಧಿವೇಶನ ಆರಂಭ ಆಗ್ತಾ ಇದೆ, ಆ ಅಧಿವೇಶನಕ್ಕೂ ಮೊದಲೇ ಆಗುತ್ತಾ ಅಥವಾ ಆ ನಂತರದಲ್ಲಿ ಆಗುತ್ತಾ, ಒಂದಷ್ಟು ಪ್ರಶ್ನೆಗಳಿದ್ವು. ಸದ್ಯ ಈ ಸಂಪುಟ ಪುನರ್ರಚನೆಯ ಫೈಟ್ ಇದೆಯಲ್ಲ, ಇದು ದೆಹಲಿ ಅಂಗಳ ತಲುಪಿದೆ. ಅಲ್ಲಿ ಇವತ್ತು ಸಿಎಂ ಡಿಸಿಎಂ ಇಬ್ಬರೂ ಕೂಡ ವರಿಷ್ಠರ ಜೊತೆಗೆ ಚರ್ಚೆಯನ್ನ ಕೂಡ ನಡೆಸ್ತಾರೆ. ದೆಹಲಿ ಅಂಗಳದಲ್ಲಿ ಸಂಪುಟ ಪುನರ್ರಚನೆಯ ಸರ್ಕಸ್. ಸಿಎಂ ಡಿಸಿಎಂ ಜೊತೆ ವರಿಷ್ಠರು ಮಹತ್ವದ ಸಭೆಯನ್ನ ಇವತ್ತು ನಡೆಸ್ತಾರೆ. ಚಳಿಗಾಲ ಅಧಿವೇಶನಕ್ಕೂ ಮುನ್ನ ಹಾಗಾದ್ರೆ ಪುನರ್ರಚನೆ ಆಗತ್ತಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿದೆ. ಮೊದಲೇ ಮಾಡ್ತಾರಾ? ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಸಂಪುಟ ಪುನರ್ರಚನೆಯ ಸರ್ಕಸ್ ಸದ್ಯಕ್ಕೆ ದೆಹಲಿ ಅಂಗಳ ತಲುಪಿದೆ. ಸಿಎಂ ಡಿಸಿಎಂ ಅದರ ಜೊತೆಯಲ್ಲಿ ವರಿಷ್ಠರು ಎಲ್ಲರೂ ಕೂಡ ಇವತ್ತು ನಿರ್ಧಾರವನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ಹಾಗಾದ್ರೆ ಇವತ್ತೇ ಫೈನಲ್ ಆಗತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು. ಸಿಎಂ ಹಾಗೂ ಡಿಸಿಎಂ ವರಿಷ್ಠರ ಜೊತೆಗೆ ಒಂದು ಸಭೆಯನ್ನ ನಡೆಸ್ತಾರೆ. ಆ ಸಭೆಯಲ್ಲಿ ಮಹತ್ವದ ಮಾತುಕತೆಗಳು ಕೂಡ ಆಗತ್ತೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಹೈಕಮಾಂಡ್ ನಾಯಕರ ಮೂಲಕ ಸೂಚನೆಗಳು ಹಾಗಾದ್ರೆ ಸಿಗುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆ ಈಗಾಗಲೇ ಆ ನಿಟ್ಟಿನಲ್ಲಿ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಯಾರ್ಯಾರಿಗೆ ಕೊಡಬೇಕು, ಯಾರನ್ನ ಸಂಪುಟಕ್ಕೆ ಮತ್ತೆ ಸೇರಿಸಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಲಿಸ್ಟ್ಗಳು ಕೂಡ ರೆಡಿಯಾಗಿದೆ. ಆದ್ರೆ ಇಲ್ಲಿ ಎರಡೂ ಬಣದವರನ್ನ ಮನವೊಲಿಕೆ ಮಾಡೋದು, ಅದನ್ನ ಬ್ಯಾಲೆನ್ಸ್ ಮಾಡೋದು, ಅದೆರಡೂ ಕೂಡ ಇದೆ. ದೆಹಲಿಯಲ್ಲಿ ಸಚಿವ ಸಂಪುಟ ಜಟಾಪಟಿ ನಡೀತಾ ಇದೆ. ಸಿಎಂ ಡಿಸಿಎಂ ನಿರ್ಧಾರದ ಮೇಲೆ ಈ ಪುನರ್ರಚನೆ ನಿಂತಿದೆ. ಅಧಿವೇಶನಕ್ಕೂ ಮುನ್ನವೇ ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ ಅನ್ನೋ ಪ್ರಶ್ನೆ ಸದ್ಯಕ್ಕಿದೆ. ಇವತ್ತೇ ಸಚಿವರ ಪಟ್ಟಿಯನ್ನ ಫೈನಲ್ ಮಾಡಲಾಗುತ್ತೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇರೋದು. ಒಮ್ಮತದ ನಿರ್ಧಾರಕ್ಕೆ ಹಾಗಾದ್ರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ರು ಕೂಡ ಬರ್ತಾರಾ ಅನ್ನೋ ಪ್ರಶ್ನೆ ಮೂಲಭೂತವಾಗಿದೆ. ಹಾಲಿ ಸಚಿವರ ಪಟ್ಟಿ, ಹೊಸದಾಗಿ ಆಯ್ಕೆ ಆಗಿರೋ ಪಟ್ಟಿ ಎಲ್ಲವೂ ಫೈನಲ್ ಆಗಿದೆ ಅನ್ನೋ ಮಾಹಿತಿ ಇದೆ. ಸಂಪುಟ
ಪುನರ್ರಚನೆ ಯಾವಾಗ ಆಗುತ್ತೆ ಅನ್ನುವಂತ ಒಂದು ಪ್ರಶ್ನೆ ಇತ್ತು. ಈ ಸಂಪುಟ ಪುನರ್ರಚನೆ ಇನ್ನೇನು ಅಧಿವೇಶನ ಆರಂಭ ಆಗ್ತಾ ಇದೆ, ಆ ಅಧಿವೇಶನಕ್ಕೂ ಮೊದಲೇ ಆಗುತ್ತಾ ಅಥವಾ ಆ ನಂತರದಲ್ಲಿ ಆಗುತ್ತಾ, ಒಂದಷ್ಟು ಪ್ರಶ್ನೆಗಳಿದ್ವು. ಸದ್ಯ ಈ ಸಂಪುಟ ಪುನರ್ರಚನೆಯ ಫೈಟ್ ಇದೆಯಲ್ಲ, ಇದು ದೆಹಲಿ ಅಂಗಳ ತಲುಪಿದೆ. ಅಲ್ಲಿ ಇವತ್ತು ಸಿಎಂ ಡಿಸಿಎಂ ಇಬ್ಬರೂ ಕೂಡ ವರಿಷ್ಠರ ಜೊತೆಗೆ ಚರ್ಚೆಯನ್ನ ಕೂಡ ನಡೆಸ್ತಾರೆ. ದೆಹಲಿ ಅಂಗಳದಲ್ಲಿ ಸಂಪುಟ ಪುನರ್ರಚನೆಯ ಸರ್ಕಸ್. ಸಿಎಂ ಡಿಸಿಎಂ ಜೊತೆ ವರಿಷ್ಠರು ಮಹತ್ವದ ಸಭೆಯನ್ನ ಇವತ್ತು ನಡೆಸ್ತಾರೆ. ಚಳಿಗಾಲ ಅಧಿವೇಶನಕ್ಕೂ ಮುನ್ನ ಹಾಗಾದ್ರೆ ಪುನರ್ರಚನೆ ಆಗತ್ತಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿದೆ. ಮೊದಲೇ ಮಾಡ್ತಾರಾ? ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಸಂಪುಟ ಪುನರ್ರಚನೆಯ ಸರ್ಕಸ್ ಸದ್ಯಕ್ಕೆ ದೆಹಲಿ ಅಂಗಳ ತಲುಪಿದೆ. ಸಿಎಂ ಡಿಸಿಎಂ ಅದರ ಜೊತೆಯಲ್ಲಿ ವರಿಷ್ಠರು ಎಲ್ಲರೂ ಕೂಡ ಇವತ್ತು ನಿರ್ಧಾರವನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ಹಾಗಾದ್ರೆ ಇವತ್ತೇ ಫೈನಲ್ ಆಗತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು. ಸಿಎಂ ಹಾಗೂ ಡಿಸಿಎಂ ವರಿಷ್ಠರ ಜೊತೆಗೆ ಒಂದು ಸಭೆಯನ್ನ ನಡೆಸ್ತಾರೆ. ಆ ಸಭೆಯಲ್ಲಿ ಮಹತ್ವದ ಮಾತುಕತೆಗಳು ಕೂಡ ಆಗತ್ತೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಹೈಕಮಾಂಡ್ ನಾಯಕರ ಮೂಲಕ ಸೂಚನೆಗಳ ಹಾಗಾದ್ರೆ ಸಿಗುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆ ಈಗಾಗಲೇ ಆ ನಿಟ್ಟಿನಲ್ಲಿ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಯಾರ್ಯಾರಿಗೆ ಕೊಡಬೇಕು, ಯಾರನ್ನ ಸಂಪುಟಕ್ಕೆ ಮತ್ತೆ ಸೇರಿಸಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಲಿಸ್ಟ್ಗಳು ಕೂಡ ರೆಡಿಯಾಗಿದೆ. ಆದ್ರೆ ಇಲ್ಲಿ ಎರಡೂ ಬಣದವರನ್ನ ಮನವೊಲಿಕೆ ಮಾಡೋದು, ಅದನ್ನ ಬ್ಯಾಲೆನ್ಸ್ ಮಾಡೋದು, ಅದೆರಡೂ ಕೂಡ ಇದೆ. ದೆಹಲಿಯಲ್ಲಿ ಸಚಿವ ಸಂಪುಟ ಜಟಾಪಟಿ ನಡೀತಾ ಇದೆ. ಸಿಎಂ ಡಿಸಿಎಂ ನಿರ್ಧಾರದ ಮೇಲೆ ಈ ಪುನರ್ರಚನೆ ನಿಂತಿದೆ. ಅಧಿವೇಶನಕ್ಕೂ ಮುನ್ನವೇ ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ ಅನ್ನೋ ಪ್ರಶ್ನೆ ಸದ್ಯಕ್ಕಿದೆ. ಇವತ್ತೇ ಸಚಿವರ ಪಟ್ಟಿಯನ್ನ ಫೈನಲ್ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರೋದು. ಒಮ್ಮತದ ನಿರ್ಧಾರಕ್ಕೆ ಹಾಗಾದ್ರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ರು ಕೂಡ ಬರ್ತಾರಾ ಅನ್ನೋ ಪ್ರಶ್ನೆ ಮೂಲಭೂತವಾಗಿದೆ. ಹಾಲಿ ಸಚಿವರ ಪಟ್ಟಿ, ಹೊಸದಾಗಿ ಆಯ್ಕೆ ಆಗಿರೋ ಪಟ್ಟಿ ಎಲ್ಲವೂ ಫೈನಲ್ ಆಗಿದೆ ಅನ್ನೋ ಮಾಹಿತಿ ಇದೆ. ಸಂಪುಟ ಪುನರ್ರಚನೆ ಯಾವಾಗ ಆಗುತ್ತೆ ಅನ್ನುವಂತ ಒಂದು ಪ್ರಶ್ನೆ ಇತ್ತು. ಈ ಸಂಪುಟ ಪುನರ್ರಚನೆ ಇನ್ನೇನು ಅಧಿವೇಶನ ಆರಂಭ ಆಗ್ತಾ ಇದೆ, ಆ ಅಧಿವೇಶನಕ್ಕೂ ಮೊದಲೇ ಆಗುತ್ತಾ ಅಥವಾ ಆ ನಂತರದಲ್ಲಿ ಆಗುತ್ತಾ, ಒಂದಷ್ಟು ಪ್ರಶ್ನೆಗಳಿದ್ವು. ಸದ್ಯ ಈ ಸಂಪುಟ ಪುನರ್ರಚನೆಯ ಫೈಟ್ ಇದೆಯಲ್ಲ, ಇದು ದೆಹಲಿ ಅಂಗಳ ತಲುಪಿದೆ. ಅಲ್ಲಿ ಇವತ್ತು ಸಿಎಂ ಡಿಸಿಎಂ ಇಬ್ಬರೂ ಕೂಡ ವರಿಷ್ಠರ ಜೊತೆಗೆ ಚರ್ಚೆಯನ್ನ ಕೂಡ ನಡೆಸ್ತಾರೆ. ದೆಹಲಿ ಅಂಗಳದಲ್ಲಿ ಸಂಪುಟ ಪುನರ್ರಚನೆಯ ಸರ್ಕಸ್. ಸಿಎಂ ಡಿಸಿಎಂ ಜೊತೆ ವರಿಷ್ಠರು ಮಹತ್ವದ ಸಭೆಯನ್ನ ಇವತ್ತು ನಡೆಸ್ತಾರೆ. ಚಳಿಗಾಲ ಅಧಿವೇಶನಕ್ಕೂ ಮುನ್ನ ಹಾಗಾದ್ರೆ ಪುನರ್ರಚನೆ ಆಗತ್ತಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿದೆ. ಮೊದಲೇ ಮಾಡ್ತಾರಾ? ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಸಂಪುಟ ಪುನರ್ರಚನೆಯ ಸರ್ಕಸ್ ಸದ್ಯಕ್ಕೆ ದೆಹಲಿ ಅಂಗಳ ತಲುಪಿದೆ. ಸಿಎಂ ಡಿಸಿಎಂ ಅದರ ಜೊತೆಯಲ್ಲಿ ವರಿಷ್ಠರು ಎಲ್ಲರೂ ಕೂಡ ಇವತ್ತು ನಿರ್ಧಾರವನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ಹಾಗಾದ್ರೆ ಇವತ್ತೇ ಫೈನಲ್ ಆಗತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು. ಸಿಎಂ ಹಾಗೂ ಡಿಸಿಎಂ ವರಿಷ್ಠರ ಜೊತೆಗೆ ಒಂದು ಸಭೆಯನ್ನ ನಡೆಸ್ತಾರೆ. ಆ ಸಭೆಯಲ್ಲಿ ಮಹತ್ವದ ಮಾತುಕತೆಗಳು ಕೂಡ ಆಗತ್ತೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಹೈಕಮಾಂಡ್ ನಾಯಕರ ಮೂಲಕ ಸೂಚನೆಗಳ ಹಾಗಾದ್ರೆ ಸಿಗುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆ ಈಗಾಗಲೇ ಆ ನಿಟ್ಟಿನಲ್ಲಿ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಯಾರ್ಯಾರಿಗೆ ಕೊಡಬೇಕು, ಯಾರನ್ನ ಸಂಪುಟಕ್ಕೆ ಮತ್ತೆ ಸೇರಿಸಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಲಿಸ್ಟ್ಗಳು ಕೂಡ ರೆಡಿಯಾಗಿದೆ. ಆದ್ರೆ ಇಲ್ಲಿ ಎರಡೂ ಬಣದವರನ್ನ ಮನವೊಲಿಕೆ ಮಾಡೋದು, ಅದನ್ನ ಬ್ಯಾಲೆನ್ಸ್ ಮಾಡೋದು, ಅದೆರಡೂ ಕೂಡ ಇದೆ. ದೆಹಲಿಯಲ್ಲಿ ಸಚಿವ ಸಂಪುಟ ಜಟಾಪಟಿ ನಡೀತಾ ಇದೆ. ಸಿಎಂ ಡಿಸಿಎಂ ನಿರ್ಧಾರದ ಮೇಲೆ ಈ ಪುನರ್ರಚನೆ ನಿಂತಿದೆ. ಅಧಿವೇಶನಕ್ಕೂ ಮುನ್ನವೇ ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ ಅನ್ನೋ ಪ್ರಶ್ನೆ ಸದ್ಯಕ್ಕಿದೆ. ಇವತ್ತೇ ಸಚಿವರ ಪಟ್ಟಿಯನ್ನ ಫೈನಲ್ ಮಾಡಲಾಗುತ್ತೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇರೋದು. ಒಮ್ಮತದ ನಿರ್ಧಾರಕ್ಕೆ ಹಾಗಾದ್ರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ರು ಕೂಡ ಬರ್ತಾರಾ ಅನ್ನೋ ಪ್ರಶ್ನೆ ಮೂಲಭೂತವಾಗಿದೆ. ಹಾಲಿ ಸಚಿವರ ಪಟ್ಟಿ, ಹೊಸದಾಗಿ ಆಯ್ಕೆ ಆಗಿರೋ ಪಟ್ಟಿ ಎಲ್ಲವೂ ಫೈನಲ್ ಆಗಿದೆ ಅನ್ನೋ ಮಾಹಿತಿ ಇದೆ.